ಇರಾನ್ ಇಸ್ರೇಲ್ ಯುದ್ಧಕ್ಕೆ ಇಡೀ ಜಗತ್ತೇ ಮರುಗಿದೆ. ಅಷ್ಟೊಂದು ಭೀಕರತೆ ಯುದ್ಧದಲ್ಲಿತ್ತು. ಅದೆಷ್ಟೋ ಮಕ್ಕಳು ಮಹಿಳೆಯರು ಪ್ರಾಣ ಕಳೆದುಕೊಂಡಿದ್ದಾರೆ. ಉಭಯ ದೇಶಗಳ ಕ್ಷಿಪಣಿ ದಾಳಿಗೆ ಸಾಮಾನ್ಯ ಜನ ತತ್ತರಿಸಿ ಹೋಗಿದ್ರು. ಇದೀಗ ಇರಾನ್ ಧರ್ಮಗುರು ನಾಸೇರ್ ಇಸ್ರೇಲ್ ಹಾಗೂ ಅಮೆರಿಕದ ವಿರುದ್ಧ ಫತ್ವಾ ಹೊರಡಿಸಿದ್ದಾರೆ. ಹಾಗಾದ್ರೆ ಫತ್ವಾ ಅಂದ್ರೇನು? ಸ್ಟೋರಿ ನೋಡಿ. ಟ್ರಂಪ್ ನೇತನ್ಯಾಹು ವಿರುದ್ಧ ಫತ್ವಾ ಹೊರಡಿಸಿದ ಇರಾನ್ ಧರ್ಮಗುರು ಹೊರಡಿಸಿದ ಫತ್ವಾದಲ್ಲಿ ಏನಿದೆ? ಇಸ್ರೇಲ್ ಇರಾನ್ ಯುದ್ಧ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. ಯಾವಾಗ ಯುದ್ಧ ನಿಲ್ಲುತ್ತೆ ಅಂತ ಜನಸಾಮಾನ್ಯರು ಪ್ರಾರ್ಥನೆ ಪ್ರತಿಭಟನೆ ಮಾಡಿದ್ದಾರೆ. ಆದರೆ ಸತತ 12 ದಿನ ನಡೆದ ಯುದ್ಧ ಕೊನೆಗೂ ಕದನ ವಿರಾಮ ಘೋಷಣೆಯಾಯಿತು. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಈ ಮಹತ್ವದ ಘೋಷಣೆ ಮಾಡಿದ್ರು. ಆದರೆ ಇದಕ್ಕೆ ಬಗ್ಗದ ಇರಾನ್ ಮತ್ತೆ ಪ್ರಾರಂಭ ಮಾಡಿತ್ತು. ಇದೀಗ ಇಸ್ರೇಲ್ ಅಮೆರಿಕದ ವಿರುದ್ಧ ರೊಚ್ಚಿಗೆದ್ದ ಇರಾನ್ ಧರ್ಮಗುರು ನಾಸೇರ್ 2 ದೇಶಗಳ ವಿರುದ್ಧ ಫತ್ವಾ ಹೊರಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಅಧ್ಯಕ್ಷ ಮತ್ತು ಇಸ್ರೇಲ್ ನಾಯಕರು ಇರಾನ್ನ ಸರ್ವೋಚ್ಚ ನಾಯಕನಿಗೆ ಪದೇ ಪದೇ ಬೆದರಿಕೆ ಹಾಕ್ತಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕ ಅಥವಾ ಧಾರ್ಮಿಕ ನಾಯಕರನ್ನ ಹತ್ಯೆ ಮಾಡಲು ಯೋಜಿಸುವ ಯಾರಾದರೂ ಇಸ್ಲಾಮಿಕ್ ಕಾನೂನಿನ ಅಡಿಯಲ್ಲಿ ಅತ್ಯಂತ ಕಠಿಣ ಶಿಕ್ಷೆ ಸಿಗುತ್ತೆ. ಈ ಬಗ್ಗೆ ಧರ್ಮಗುರು ನಾಸೇರ್ ಫತ್ವಾದಲ್ಲಿ ತಿಳಿಸಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕನನ್ನ ಬೆದರಿಸುವ ಅಥವಾ ಹತ್ಯೆ ಮಾಡಲು ಪ್ರಯತ್ನಿಸುವವರು ಅಲ್ಲಾಹನ ಕೋಪಕ್ಕೆ ಗುರಿಯಾಗುತ್ತಾರೆ ಅಂದಿದ್ದಾರೆ. ಪ್ರಪಂಚದಾದ್ಯಂತ ಎಲ್ಲ ಮುಸ್ಲಿಮರು ಈ ಶತ್ರುಗಳನ್ನ ಗುರುತಿಸಿ ಸೇಡು ತೀರಿಸಿಕೊಳ್ಳೋದು ಮುಖ್ಯ. ಅಲ್ಲಾಹನು ಸರ್ವೋಚ್ಚ ನಾಯಕನನ್ನ ರಕ್ಷಿಸಲಿ, ಅಲ್ಲಾಹುವಿನ ಆಶೀರ್ವಾದ ಆತನ ಮೇಲೆ ಇರಲಿ ಅಂತ ಫತ್ವಾದಲ್ಲಿ ತಿಳಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ವಿರುದ್ಧ ಫತ್ವಾ ಹೊರಡಿಸಿ ಇವರಿಬ್ಬರು ಅಲ್ಲಾಹುನ ಶತ್ರುಗಳು ಎಂದು ಕರೆದಿದ್ದಾರೆ. ಇಸ್ಲಾಮಿಕ್ ಗಣರಾಜ್ಯದ ನಾಯಕತ್ವಕ್ಕೆ ಬೆದರಿಕೆ ಹಾಕುವ ಅಮೆರಿಕ ಮತ್ತು ಇಸ್ರೇಲಿ ನಾಯಕರನ್ನ ಒಗ್ಗೂಡಿ ತೊಲಗಿಸಬೇಕು ಅಂತ ಗ್ರ್ಯಾಂಡ್ ಅಯಾತೋಲಾ ನಾಸರ್ ಮಖರೇಮಾ ಶಿರಾಜಿ ವಿಶ್ವದಾದ್ಯಂತ ಮುಸ್ಲಿಮರಿಗೆ ಕರೆ ನೀಡಿದ್ದಾರೆ. ಹಾಗಾದ್ರೆ ಫತ್ವಾ ಎಂದರೇನು ಅಂತ ನೋಡೋದಾದ್ರೆ, ಫತ್ವಾ ಎಂಬುದು ಧಾರ್ಮಿಕ ತೀರ್ಪು. ಸಾಮಾಜಿಕ ಧಾರ್ಮಿಕವಾಗಿ ಅಭಿಪ್ರಾಯ ಪಡೆಯಬೇಕು. ಅಭಿಪ್ರಾಯಗಳು ಭಿನ್ನವಾಗಿದ್ದಾಗ ಫತ್ವಾ ಹೊರಡಿಸೋದು. ಒಟ್ಟಾರೆ ಇಸ್ರೇಲ್ ಇರಾನ್ನ ಪರಮಾಣು ತಾಣಗಳ ಮೇಲೆ ದಾಳಿ ಮಾಡಿತ್ತು. ಇದಕ್ಕೆ ಪ್ರತಿಯಾಗಿ ಇರಾನ್ ಇಸ್ರೇಲ್ಗೆ ಸಾಕಷ್ಟು ಹಾನಿ ಮಾಡಿದೆ. ಅಮೆರಿಕ ಕೂಡ ಇರಾನ್ ಮೇಲೆ ಯುದ್ಧ ಸಾರಿತ್ತು. ಹೀಗಾಗಿ ಇರಾನ್ ಧರ್ಮಗುರು ನಾಸೇರ್ ಫತ್ವಾ ಹೊರಡಿಸಿದ್ದಾರೆ. ಎಲ್ಲ ಮುಸ್ಲಿಂ ಒಂದಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.